ನಮಸ್ಕಾರ ಪ್ರಿಯರೇ, ನಿಮ್ಮ ನೆಚ್ಚಿನ ಟಿವಿ ಶೋಗಳ TRP ಯುದ್ಧ ಮತ್ತೆ ಆರಂಭವಾಗಿದೆ. ಈ ವಾರ ಯಾರ ಶೋ ಮೇಲುಗೈ ಸಾಧಿಸಿದೆ, ಯಾವ ಧಾರಾವಾಹಿಗಳು ಕುಸಿದಿವೆ, ಎಲ್ಲದರ ವಿವರಗಳನ್ನು ನಿಮಗಾಗಿ ಈ ವಿಡಿಯೋದಲ್ಲಿ ತಂದುಕೊಟ್ಟಿದ್ದೇವೆ. ಪೂರ್ಣ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರಾವಣಿ ಸುಬ್ರಹ್ಮಣ್ಯ ನಂಬರ್ 1, 7.4 ರೇಟಿಂಗ್. ಜಿ ಕನ್ನಡದ ಜನಪ್ರಿಯ ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ಮತ್ತೊಮ್ಮೆ ತನ್ನ ಚರಿತ್ರೆಯ ಪುಟಗಳನ್ನು ಬದಲಿಸುತ್ತಾ 16ನೇ ವಾರದಲ್ಲಿ TRP ಚಾರ್ಟಿನಲ್ಲಿ ಮೊದಲ ಸ್ಥಾನ ಪಡೆದಿದೆ. 7.4 ರೇಟಿಂಗ್ ಮೂಲಕ ಇದು ಪ್ರೇಕ್ಷಕರ ಹೃದಯ ಗೆದ್ದಿದೆ. ನಾ ನಿನ್ನ ಬಿಡಲಾರೆ 2ನೇ ಸ್ಥಾನ, 7.2 ರೇಟಿಂಗ್. ಮೊದಲ ದಿನಗಳಲ್ಲಿ ನಂಬರ್ 1 ಶೋ ಆಗಿದ್ದ ನಾ ನಿನ್ನ ಬಿಡಲಾರೆ ಈಗ ಮತ್ತೆ ಉಸ್ತುವಾರಿ ತೆಗೆದುಕೊಂಡು 7.2 ರೇಟಿಂಗ್ ಪಡೆದು 2ನೇ ಸ್ಥಾನಕ್ಕೇರಿದೆ. ಈ ಶೋಗೆ ಮತ್ತಷ್ಟು ಉತ್ಸವ ಸನ್ನಿವೇಶಗಳು ಬರುತ್ತಿದೆ ಎನಿಸುತ್ತಿದೆ. ಅಣ್ಣಯ್ಯ 3ನೇ ಸ್ಥಾನ, 7.2 ರೇಟಿಂಗ್. ಸಾಮಾನ್ಯವಾಗಿ 2ನೇ ಅಥವಾ 3ನೇ ಸ್ಥಾನದಲ್ಲಿ ಇರೋ ಅಣ್ಣಯ್ಯ ಈ ವಾರವೂ 7.2 ರೇಟಿಂಗ್ ನೊಂದಿಗೆ ತನ್ನ ಸ್ಥಾನದ ಸುಸ್ಥಿರತೆ ಕಾಯ್ದುಕೊಂಡಿದೆ. ಲಕ್ಷ್ಮೀ ನಿವಾಸ 4ನೇ ಸ್ಥಾನ, 7.0 ರೇಟಿಂಗ್. ಲಕ್ಷ್ಮೀ ನಿವಾಸ ಧಾರಾವಾಹಿಯು ಪ್ರೇಕ್ಷಕರ ಮನಸ್ಸಲ್ಲಿ ಜಾಗೃತಗೊಂಡು 7.0 ರೇಟಿಂಗ್ ಮೂಲಕ 4ನೇ ಸ್ಥಾನ ಪಡೆದುಕೊಂಡಿದೆ. ಅಮೃತಧಾರೆ 5ನೇ ಸ್ಥಾನ, 5.7 ರೇಟಿಂಗ್. ಜೀವನ ಮೌಲ್ಯಗಳನ್ನು ಒತ್ತಿ ಹೇಳುವ ಅಮೃತಧಾರೆ ಧಾರಾವಾಹಿ ಈ ವಾರ 5.7 TRP ಪಡೆದು 5ನೇ ಸ್ಥಾನ ಪಡೆದಿದೆ. ಬ್ರಹ್ಮಗಂಟು 6ನೇ ಸ್ಥಾನ, 4.8 ರೇಟಿಂಗ್. ಬ್ರಹ್ಮಗಂಟು ಧಾರಾವಾಹಿ ಪ್ರೇಕ್ಷಕರ ಒಡನಾಟ ಕಡಿಮೆಯಾದರೂ 4.8 ರೇಟಿಂಗ್ ಪಡೆದು 6ನೇ ಸ್ಥಾನದಲ್ಲಿ ಇದೆ. ಭಾಗ್ಯಲಕ್ಷ್ಮಿ 7ನೇ ಸ್ಥಾನ, 4.8 ರೇಟಿಂಗ್. ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಹ 4.8 ರೇಟಿಂಗ್ ಪಡೆದಿದ್ದು 7ನೇ ಸ್ಥಾನದಲ್ಲಿ ತಾಣ ಮಾಡಿಕೊಂಡಿದೆ. ಪುಟ್ಟಕ್ಕನ ಮಕ್ಕಳು 8ನೇ ಸ್ಥಾನ, 4.2 ರೇಟಿಂಗ್. ಒಂದೇ ಕಾಲದಲ್ಲಿ ಟಾಪ್ ಸ್ಥಾನದಲ್ಲಿದ್ದ ಪುಟ್ಟಕ್ಕನ ಮಕ್ಕಳು ಈಗ 4.2 TRP ರೇಟಿಂಗ್ ಮಾತ್ರ ಪಡೆದು 8ನೇ ಸ್ಥಾನದಲ್ಲಿದೆ. ಮುದ್ದು ಸೊಸೆ 9ನೇ ಸ್ಥಾನ, 4.0 ರೇಟಿಂಗ್. ಹೊಸ ಧಾರಾವಾಹಿಯಾದ ಮುದ್ದು ಸೊಸೆ ಆರಂಭಿಕ ದಿನಗಳಲ್ಲೇ ಪ್ರೇಕ್ಷಕರ ಮನಸ್ಸಿಗೆ ತಾಗುವಲ್ಲಿ ನಿನ್ನುಗುಹಿತ್ತಿದ್ದು 4.0 ರೇಟಿಂಗ್ ಪಡೆದು 9ನೇ ಸ್ಥಾನದಲ್ಲಿದೆ. ಇದು ತಮಾಷೆ ಅಲ್ಲ, ಟಿವಿ ಶೋಗಳ ತಿಕ್ತ ತಹತಹ ಲೆಕ್ಕಾಚಾರ. ನೀವು ಯಾವ ಧಾರಾವಾಹಿಗೆ ಫ್ಯಾನ್? ನಿಮ್ಮ ಫೇವರಿಟ್ ಶೋ ಈ ಪಟ್ಟಿಯಲ್ಲಿ ಎಲ್ಲಿ ಇದೆ? ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನುಳಿದ ಅಪ್ಡೇಟ್ಸ್ಗಾಗಿ ಗುಡ್ ಲೈಫ್ 66 ಜೊತೆ ಇರಿ.